ಪಂಚಕನ್ಯಕಾಃ ಅಹಲ್ಯಾ ದ್ರೌಪದಿ ಕುಂತಿ ತಾರಾ ಮಂಡೋದರಿ ತಥಾ ಪಂಚಕನ್ಯಾ ಪಠೇನ್ನಿತ್ಯಂ ಮಹಾಪಾತಕ ನಾಶನಂ. ನಾವು ದಿನನಿತ್ಯ ನೆನೆಯುವ ಈ ಪಂಚಕನ್ಯೆಯರು ಒಂದು ದೃಷ್ಟಿಯಲ್ಲಿ ಆದರ್ಶ ಮಹಿಳೆಯರು ಮತ್ತು ಪರಿಶುದ್ಧ ಪತ್ನಿಯರು ಎಂದು ಪೂಜಿಸಲಾಗುತ್ತದೆ. ಈ ಸ್ತೋತ್ರದಲ್ಲಿ ಶ್ಲಾಘಿಸಿರುವ ಇವರ ಹೆಸರುಗಳನ್ನು ಪಠಿಸಿದಾಗ ಪಾಪ ನಾಶವಾಗುತ್ತದೆ ಎಂದು ನಂಬಲಾಗಿದೆ. ದ್ರೌಪದಿ ಮತ್ತು ಕುಂತಿ ಮಹಾಭಾರತದವರಾಗಿದ್ದರೆ ಅಹಲ್ಯ, ತಾರ ಮತ್ತು ಮಂಡೋದರಿ ರಾಮಾಯಣದಿಂದ ಬಂದವರು. ಪಂಚಕನ್ಯಾ ಎಂದರೆ 5 ಕನ್ಯಾಗಳು. ಕನ್ಯೆ ಎಂದರೆ ಹುಡುಗಿ, ಮಗಳು ಎಂದು ಅನುವಾದಿಸಬಹುದು. ಆದರೆ ಎಲ್ಲರೂ ವಿವಾಹವಾಗಿದ್ದರೂ ಕೂಡ ಇವರನ್ನು ಯಾಕೆ ಪಂಚಕನ್ಯೆಯರು ಎಂಬ ಉಲ್ಲೇಖ ಇದೆ ನೋಡೋಣ. ಈ 5 ಕನ್ಯೆಯರು ಅಯೋನಿಜರು, ಅಂದರೆ ಯೋನಿಯಿಂದ ಜನಿಸಿದವರಲ್ಲ. ಇವರೆಲ್ಲರೂ ಪಂಚಭೂತಗಳನ್ನು ಪ್ರತಿನಿಧಿಸುತ್ತಾರೆ. ಅಹಲ್ಯ ಆಕಾಶ, ದ್ರೌಪದಿ ಅಗ್ನಿ, ಕುಂತಿ ಪೃಥ್ವಿ, ತಾರ ವಾಯು, ಮಂಡೋದರಿ ನೀರು. ಇವರೆಲ್ಲರೂ ಶ್ರೇಷ್ಠ ಶುಭ ಲಕ್ಷಣಗಳನ್ನು ಹೊಂದಿದವರು. ಚಾರು ಸರ್ವಾಂಗಿ ದೃಷ್ಟಾ ಗುಣಾನ್ವಿತಾಂ. ಇವರ ಮುಖ, ಕರ, ಪಾದ ಮತ್ತು ಮನ ಎಲ್ಲವೂ ಅತಿ ಸುಂದರ. ಕನ್ಯಾ ಎಂದರೆ ಕುಮಾರಿ ಅಥವಾ ವರ್ಜಿನ್. ಕನ್ಯಕಾ ಎಂದರೆ ವಿಮೆನ್ ಆಫ್ ಹಾನರ್, ಗೌರವಾನ್ವಿತ ಮಹಿಳೆಯರು. ದೈಹಿಕ ಸೌಂದರ್ಯವಲ್ಲದೆ ಆಕಾಶ ಸಂಪರ್ಕವು ಮತ್ತು ಪರಿಶುದ್ಧತೆಯಿಂದ ಕೂಡಿದ ಇವರ ಮುಖ, ಕರ, ಪಾದ ಮತ್ತು ಮನ ಎಲ್ಲವೂ ಸುಂದರ. ಈ ಪಂಚಕನ್ಯೆಯರು ಧೃತಿಗೆಡದೆ ತಮ್ಮ ವಿಧಿಯನ್ನು ಎದುರಿಸಿದವರು. ಸೋತು ಕೈಚೆಲ್ಲಿ ಜೀವನವನ್ನು ಶಪಿಸುತ್ತಾ ಕೂರಲಿಲ್ಲ. ಅನಿರೀಕ್ಷಿತವಾಗಿ ಉಲ್ಬಣಗೊಳ್ಳುವ ಸಮಸ್ಯೆಗಳನ್ನು ಹೇಗೆ ಎದುರಿಸಬೇಕು, ನಿಜವಾದ ಶಕ್ತಿಯನ್ನು ಬದುಕಿನ ಕಷ್ಟಕರ ಸಂದರ್ಭಗಳಲ್ಲಿ ನಮ್ಮನ್ನು ನಾವು ವಿಭಿನ್ನ ಪ್ರಯತ್ನಗಳಿಗೆ ಅಣಿಗೊಳಿಸಬೇಕು ಎಂಬುದರ ನಿದರ್ಶನ. ಬಹುಕಾಂತೀಯ ಮುಖ, ಹೊಣೆಗಾರಿಕೆಯ ವ್ಯವಸ್ಥೆಯಿಂದ ಕೂಡಿದ ಕೈಗಳು, ಕಾಲುಗಳು ಅವರ ನಿರ್ಭೀತವಾದ ನಿಲುವನ್ನು ಮತ್ತು ಎದೆಗಾರಿಕೆಯ ನಾಯಕತ್ವವನ್ನು ತೋರುವುದಲ್ಲದೆ ಮನಸ್ಸು ಅವರ ಬೌದ್ಧಿಕ ನಿಲುವಿಗೆ ನಿದರ್ಶನವಾಗಿದೆ. ಪಂಚಕನ್ಯೆಯರು ತಾಳ್ಮೆ, ಕೆಚ್ಚೆದೆ, ದಿಟ್ಟತನದ ಸಾಕಾರ. ನಮ್ರತೆ, ವಿನಯ, ಪರಿಶ್ರಮದ ಉಗ್ರಾಣಗಳು ಮತ್ತು ಶಕ್ತಿ ಸಹನೆಯ ಭಂಡಾರಗಳು. ಆದ್ದರಿಂದ ದಿನನಿತ್ಯ ಇವರನ್ನು ನೆನೆದರೆ ನಮ್ಮ ಕಷ್ಟಗಳು, ಅಡೆತಡೆಗಳನ್ನು ನಿವಾರಿಸಲು ಆಂತರಿಕ ಸಮತೋಲನ ಮತ್ತು ಸಂತುಷ್ಟ ಭಾವನೆಗಳನ್ನು ಹೆಚ್ಚಿಸಿಕೊಳ್ಳಬಹುದಾಗಿದೆ. ಮೊದಲಿಗೆ ಅಹಲ್ಯ. ಅಲೌಕಿಕವಾಗಿ ಜನಿಸಿದ ಮಹಾಶಕ್ತಿಯರು. ವಿಶ್ವಗರ್ಭ, ಸ್ವರ್ಣಗರ್ಭ, ಇಡೀ ವಿಶ್ವವೇ ಆ ದೇವಿಯ ಗರ್ಭದಲ್ಲಿ ಇರುವುದರಿಂದ ಆ ಮಹಾನ್ ಶಕ್ತಿಯರು ಯಾವುದೇ ಸಾಮಾನ್ಯ ಪೀಳಿಗೆಯಲ್ಲಿ ಉತ್ಪತ್ತಿಯಾಗದವರು. ಶರೀರಂ ದ್ವಿವಿಧಂ ಯೋನಿಜಮಯೋನಿಜಂ ಚೇತಿ ತನಯಾಂ ಅಯೋನಿಜಾಂ ಕನ್ಯಾರತ್ನಮಯೋನಿ ಜನ್ಮ ಭವತಾಮಾಸ್ತೆ. ಅಹಲ್ಯ ಪ್ರಾತಸ್ಮರಣೀಯರಾದ ಪಂಚಕನ್ಯೆಯರಲ್ಲಿ ಪ್ರಮುಖಳು. ಊರ್ವಶಿಯ ಹೆಮ್ಮೆ ಮುರಿಯಲು ಸಪ್ತರ್ಷಿಗಳು ಮಾಡಿದ ತ್ಯಾಗದ ಚಿತಾಭಸ್ಮದಿಂದ ಅತ್ಯಂತ ಸುಂದರವಾದ ಅಹಲ್ಯೆಯನ್ನು ಸೃಷ್ಟಿಸಿ ಬ್ರಹ್ಮನು ಗೌತಮ ಮಹರ್ಷಿಗೆ ಉಡುಗೊರೆಯಾಗಿ ಕೊಡುತ್ತಾನೆ. ದಾಂಪತ್ಯ ದ್ರೋಹಕ್ಕೆ ಒಳಗಾಗಿ ಗಂಡನಿಂದ ಶಾಪಗ್ರಸ್ತಳಾಗಿ ರಾಮನಿಂದಾಗಿ ಶಾಪ ವಿಮೋಚನೆಗೊಳ್ಳುತ್ತಾಳೆ. ಬ್ರಹ್ಮನೇ ಹೇಳಿದ ಹಾಗೆ ಶ್ರೇಷ್ಠ ಶುಭ ಲಕ್ಷಣಂ ಚಾರು ಸರ್ವಾಂಗಿ ದೃಷ್ಟಾ ಗುಣಾನ್ವಿತಾಂ. ಪತಿಯ ನಿಂದನೆಗೆ ಒಳಗಾದರೂ ಆಕೆಯ ನಿಷ್ಠೆ ಮತ್ತು ಶಾಪ ಹಾಗೂ ಲಿಂಗ ನಿಯಮಗಳ ನಿರ್ಭೀತ ಸ್ವೀಕಾರವು ಹೊಗಳಿಕೆಗೆ ಅರ್ಹವಾದುದಾಗಿದೆ. ದ್ರೌಪದಿ ಪಾಂಚಾಲ ರಾಜನ ಮಗಳು. ದೃಪದ ರಾಜನು ಪುತ್ರಕಾಮೇಷ್ಠಿ ಯಾಗವನ್ನು ಮಾಡಿದ್ದರಿಂದ ದ್ರೌಪದಿ ಅಗ್ನಿಕುಂಡದಿಂದ ಎದ್ದು ಬಂದವಳು. ಅಪಾರವಾದ ತೇಜಸ್ಸು, ದಿವ್ಯವಾದ ಕಾಂತಿ, ಹೊಳಪು ಹೊಂದಿದವಳು. ಇವಳ ಹೆಸರು ಕೃಷ್ಣ.
ಅತ್ತೆ ಕುಂತಿಯ ಅಜಾಗರೂಕತೆಯ ಮಾತಿನಿಂದ 5 ಪಾಂಡವರ ಧರ್ಮಪತ್ನಿಯಾಗಬೇಕಾಗುತ್ತದೆ. ಇಂದ್ರಪ್ರಸ್ಥದ ವೈಭವವನ್ನು ಸವಿಯಲು ಬಂದ ದುರ್ಯೋಧನನನ್ನು ನೋಡಿ ನಕ್ಕು ಕುರುಡನ ಮಗ ಕುರುಡನೆಂದು ನುಡಿದ ಕಾರಣ ದುರ್ಯೋಧನನಿಗೆ ಅವಳ ಮೇಲೆ ಹಗೆ ಬೆಳೆಯುತ್ತದೆ. ದ್ಯೂತ ಆಟದಲ್ಲಿ ಯುಧಿಷ್ಠಿರನನ್ನು ದ್ರೌಪದಿಯನ್ನು ಪಣಕ್ಕೆ ಇಡಲು ಹೇಳಿ ಸೋತಾಗ ದುಶ್ಯಾಸನನಿಂದ ತುಂಬಿದ ಸಭೆಯಲ್ಲಿ ಅವಮಾನಿತಳಾಗಿ ಶ್ರೀಕೃಷ್ಣನ ಕೃಪೆಯಿಂದ ಮಾನ ಉಳಿಸಿಕೊಂಡು ಇಡೀ ಕುರುವಂಶದ ವಿನಾಶಕ್ಕೆ ಕಾರಣಳಾದವಳು. ನಂತರ ತನ್ನ 5 ಗಂಡರೊಂದಿಗೆ ವನವಾಸ ಅಜ್ಞಾತವಾಸಗಳನ್ನು ಅನುಭವಿಸಿ ಮಕ್ಕಳಾದ ಪ್ರತಿವಿಂಧ್ಯ, ಸುತಸೋಮ, ಶ್ರುತಕರ್ಮ, ಶತಾನಿಕ ಮತ್ತು ಶ್ರುತಸೇನ ಎಂಬ 5 ಉಪಪಾಂಡವರನ್ನು ಅಶ್ವತ್ಥಾಮನು ಮೋಸದಿಂದ ಕೊಂದಾಗಲೂ ಧೃತಿಗೆಡದ ದಿಟ್ಟ ನಿಲುವಿನ ಮಹಿಳೆ ಕುಂತಿ. ಮಹಾಭಾರತದಲ್ಲಿ ಕುಂತಿಯನ್ನು ರೂಪೇಣ ನಿರ್ವಿತಂ ಎಂದು ಹೇಳಲಾಗಿದೆ. ಅತಿ ಸುಂದರಿ ಹಾಗೂ ಬುದ್ಧಿವಂತೆ ಎನಿಸಿಕೊಂಡ ಯಾದವ ಮುಖ್ಯಸ್ಥ ಶುರಸೇನನ ಮಗಳು. ಅವಳ ಜನ್ಮಿತ ಹೆಸರು ಪ್ರೀತಾ, ಕೃಷ್ಣನ ತಂದೆ ವಸುದೇವನ ಸಹೋದರಿ. ಆಕೆಯ ತಂದೆ ಮಕ್ಕಳಿಲ್ಲದ ಸೋದರ ಸಂಬಂಧಿ ಕುಂತಿ ಭೋಜನಿಗೆ ಕುಂತಿಯನ್ನು ಕೊಟ್ಟರು. ಒಮ್ಮೆ ಮನೋಧರ್ಮದ ಋಷಿ ದೂರ್ವಾಸ ಮುನಿಯು ತಂದೆಯ ಅರಮನೆಗೆ ಬಂದಾಗ ಪೃಥೆ ಶ್ರದ್ಧೆಯಿಂದ ಮತ್ತು ಸೇವಾಭಾವದಿಂದ ಹಸನ್ಮುಖಳಾಗಿ ವಿಷಮ ಸಂದರ್ಭದಲ್ಲೂ ಧೃತಿಗೆಡದೆ ಸೇವೆಗೈಯುತ್ತಾಳೆ. ಹುಡುಕಿದರೂ ಯಾವ ಕೊರತೆ ಬರದ ಹಾಗೆ ಗಮನ ಹರಿಸಿದ್ದರಿಂದ ಮುನಿಯು ಸಂತೋಷಗೊಂಡು ಒಂದು ಶಕ್ತಿಯುತವಾದ ದೈವಿಕ ಮಂತ್ರವನ್ನು ಅವಳಿಗೆ ಬೋಧಿಸುತ್ತಾರೆ. ಆ ಮಂತ್ರದ ಪಠಣೆಯಿಂದ ಯಾವುದೇ ದೇವರನ್ನು ಆವಾಹನೆ ಮಾಡಿ ಸಂತಾನ ಪಡೆಯಬಹುದಾಗಿ, ಹಾಗೆ ಪಡೆದ ಸಂತಾನವು ಆ ದೇವರ ಗುಣಲಕ್ಷಣಗಳನ್ನು ಆನುವಂಶಿಕವಾಗಿ ಪಡೆಯುತ್ತದೆ ಎಂದು ಹೇಳುತ್ತಾರೆ. ಕುತೂಹಲ ತಾಳಲಾರದೆ ಸೂರ್ಯ ದೇವರನ್ನು ಆವಾಹನೆ ಮಾಡಿದ ಪರಿಣಾಮ ವಿವಾಹದ ಮುನ್ನವೇ ಕರ್ಣನನ್ನು ಪಡೆದು ಸಾಮಾಜಿಕ ಕಳಂಕವನ್ನು ಎದುರಿಸುತ್ತಾಳೆ ಮತ್ತು ಮಗುವನ್ನು ತ್ಯಜಿಸಬೇಕಾಗುತ್ತದೆ. ಮದುವೆ ವಯಸ್ಸು ತಲುಪಿದ ನಂತರ ಕುರುವಂಶದ ರಾಜ ಪಾಂಡುವನ್ನು ವಿವಾಹವಾಗಿ 2ನೇ ಹೆಂಡತಿ ಮಾದ್ರಿಯ ಆತ್ಮಾಹುತಿ ನಂತರ ಮಲಮಕ್ಕಳ ಜವಾಬ್ದಾರಿಯನ್ನು ವಹಿಸಿಕೊಂಡವಳು ಮತ್ತು ಮಕ್ಕಳೊಂದಿಗೆ ಕುರುವಿನ ರಾಜಧಾನಿಯಾದ ಹಸ್ತಿನಾಪುರಕ್ಕೆ ಸ್ಥಳಾಂತರಗೊಂಡು ತನ್ನ ಅತ್ತಿಗೆ ಗಾಂಧಾರಿಯೊಂದಿಗೆ ಸಾಮರಸ್ಯದ ಸಂಬಂಧವನ್ನು ಬೆಳೆಸಿಕೊಂಡು ಹಸ್ತಿನಾಪುರದಲ್ಲಿ ನೆಲೆಸಿದಳು. ಕುರುಗಳ ಸಿಂಹಾಸನಕ್ಕೆ ಯುಧಿಷ್ಠಿರನ ಆರೋಹಣದ ನಂತರ ಅರಣ್ಯಕ್ಕೆ ನಿವೃತ್ತಳಾದವಳು, ಅಂತಿಮವಾಗಿ ಮರಣ ಹೊಂದಿದವಳು. ಕುಂತಿ ಎಂಬ ಹೆಸರು ಶುದ್ಧೀಕರಿಸುವ ಗುಣಗಳನ್ನು ಹೊಂದಿದೆ ಎಂದು ನಂಬಲಾಗಿದೆ. ಕುಂತಿಯು ಎಲ್ಲ ಕಷ್ಟಗಳನ್ನು ಧೈರ್ಯದಿಂದ ಎದುರಿಸಿದಳಲ್ಲದೆ ಪ್ರಬುದ್ಧತೆ, ದೂರದೃಷ್ಟಿ ಮತ್ತು ಕರ್ತವ್ಯನಿಷ್ಠೆ ಹೆಣ್ತನದ ಪ್ರತಿರೂಪ ಎಂದು ಶ್ಲಾಘಿಸಲಾಗಿದೆ. ತಾರಾ ವಾನರ ವೈದ್ಯ ಸುಷೇಣನ ಮಗಳು ಮತ್ತು ಕ್ಷೀರಸಾಗರದ ಮಂಥನದಿಂದ ಮೇಲೇಳುವ ಅಪ್ಸರಾ ಎಂದು ವಿವರಿಸಲಾಗಿದೆ. ವಾಲಿಯನ್ನು ವಿವಾಹವಾಗುತ್ತಾಳೆ. ವಾಲಿ ಯುದ್ಧದಲ್ಲಿ ಸತ್ತನೆಂದು ಅವನ ಸೋದರ ಸುಗ್ರೀವನು ರಾಜನಾಗಿ ತಾರಾಳನ್ನು ಸ್ವಾಧೀನಪಡಿಸಿಕೊಂಡ ಬಳಿಕ ವಾಲಿ ಮರಳಿ ಬಂದು ತಾರಾಳನ್ನು ಹಿಂಪಡೆಯುತ್ತಾನೆ. ದೇಶದ್ರೋಹಿ ಎಂದು ಆರೋಪಿಸಿ ಸಹೋದರನನ್ನು ಗಡೀಪಾರು ಮಾಡುತ್ತಾನೆ. ಸುಗ್ರೀವನು ರಾಮನೊಂದಿಗೆ ಮಾಜಿ ಮೈತ್ರಿಯಿಂದ ದ್ವಂದ್ವ ಯುದ್ಧಕ್ಕೆ ಸವಾಲು ಹಾಕಿದಾಗ ತಾರಾ ಬುದ್ಧಿವಂತಿಕೆಯಿಂದ ವಾಲಿಗೆ ಸಲಹೆ ನೀಡುತ್ತಾಳೆ. ಆದರೆ ವಾಲಿ ಅವಳ ಮಾತನ್ನು ನಿರ್ಲಕ್ಷಿಸಿ ರಾಮನ ಬಾಣದಿಂದ ಸಾವನ್ನು ಅಪ್ಪುತ್ತಾನೆ. ಸಾಯುವ ಮುನ್ನ ಸುಗ್ರೀವನೊಂದಿಗೆ ವಾಲಿ ಹೇಳುತ್ತಾನೆ, ಯದಿ ಸಹ ಸಾಧು ಇತಿ ಬ್ರೂಯಾತ್ ಕಾರ್ಯಂ ತನ್ಮುಕ್ತಿ ಸಂಶಯಂ ಇತಿ ತಾರ ಅಥ ಕ್ವಚಿತ್ ಅನ್ಯಥಾ ಪರಿವರ್ತತೆ. ಮಂಡೋದರಿ. ರಾಮಾಯಣದಲ್ಲಿ ಮಂಡೋದರಿಯನ್ನು ಕುರಿತು ಉಲ್ಲೇಖ ಇದೆ. ಚಾರು ರೂಪಿಣಿ ಗೌರೀಂ ಕನಕವರ್ಣಾಭಾಂ ಮುಕ್ತಾಮಣಿ ಸಂಯುಕ್ತಿರ್ಭೂಷಣೈಹಿ. ಲಂಕಾದ ರಾಜ ರಾವಣನ ರಾಣಿ ಪತ್ನಿ. ರಾಮಾಯಣವು ಅವಳನ್ನು ಸುಂದರ, ಧರ್ಮನಿಷ್ಠೆ ಮತ್ತು ನೀತಿವಂತೆ ಎಂದು ವಿವರಿಸುತ್ತದೆ. ಇವಳು ಮಾಯಾಸುರ ಮತ್ತು ಗಂಧರ್ವ ಕನ್ಯೆ ಹೇಮಾ ಇವರ ಮಗಳಾಗಿ ಜನಿಸುತ್ತಾಳೆ.
ರಾವಣನು ಅನೇಕ ಕೆಟ್ಟ ಕೆಲಸಗಳನ್ನು ಮಾಡಿದರೂ ಕೂಡ ಅವನನ್ನು ಪ್ರೀತಿಸುವುದಲ್ಲದೆ ಅವನನ್ನು ಒಳ್ಳೆಯ ದಾರಿಯಲ್ಲಿ ನಡೆಯುವಂತೆ ಸಲಹೆ ಕೊಡುತ್ತಾಳೆ. ಅಪಹರಿಸಿದ ಸೀತೆಯನ್ನು ರಾಮನಿಗೆ ಮರಳಿಸುವಂತೆ ಸಲಹೆಯನ್ನು ಮತ್ತೆ ಮತ್ತೆ ಕೊಟ್ಟಳಾದರೂ ರಾವಣ ಅದಕ್ಕೆ ಕಿವಿ ಕೊಡುವುದೇ ಇಲ್ಲ. ರಾವಣನ ಅಂತ್ಯಕ್ಕೆ ಆತನು ಮಾಡಿದ ಪಾಪ ಕರ್ಮಗಳೇ ಕಾರಣವಾಗುತ್ತದೆ. ಅಹಂಕಾರವನ್ನು ಬದಿಗಿಟ್ಟು ತನ್ನ ಪತ್ನಿ ಹೇಳಿದ ಧರ್ಮದ ಮಾತುಗಳನ್ನು ಪಾಲಿಸಿದ್ದರೆ ರಾವಣನ ಅಂತ್ಯ ಘೋರವಾಗಿರುತ್ತಿರಲಿಲ್ಲ. ಪವಿತ್ರ ಪಂಚಕನ್ಯಾ ಮಂತ್ರವು ಹಿಂದಿನ ಪಾಪಗಳನ್ನು ನಾಶಪಡಿಸುವುದಲ್ಲದೆ ಪಾಪ ಮಾಡದಂತೆ ತಡೆಯುವ ಶಕ್ತಿಯನ್ನು ಕೂಡ ಹೊಂದಿದೆ. ಧನ್ಯವಾದಗಳು.